1990ರ ದಶಕದ ಕಾಲ. ಇಡೀ ಕನ್ನಡ ಚಿತ್ರರಂಗವನ್ನೇ ಮಾಲಾಶ್ರೀ ಎನ್ನುವ ನಟಿ ಆಳುತ್ತಿದ್ದ ಕಾಲ. ಅವರ ಕಾಲ್ ಶೀಟ್ ಪಡೆಯಲು ನಿರ್ದೇಶಕರು, ನಿರ್ಮಾಪಕರು ಅವರ ಮನೆಯ ಮುಂದೆ ಕ್ಯೂ ನಿಲ್ಲುತ್ತಿದ್ದರು. ಮಾಲಾಶ್ರೀ ಅವರನ್ನು ಹಾಕಿ ಸಿನಿಮಾ ಮಾಡಿದರೆ ಸಾಕು, ಆ ಸಿನಿಮಾ ಸಕ್ಸಸ್ ಎನ್ನುವ ಅರ್ಥ ಆಗಿನ ಕಾಲದಲ್ಲಿ. 1990ರ ಪ್ರಸಿದ್ಧ ನಟರುಗಳಾದ ರೆಬೆಲ್ ಸ್ಟಾರ್ ಅಂಬರೀಷ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್, ಸುಪ್ರೀಂ ಹೀರೋ ಶಶಿಕುಮಾರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಡೈನಾಮಿಕ್ ಹೀರೋ ದೇವರಾಜ್, ಅಷ್ಟೇ ಯಾಕೆ ಅಭಿನಯ ಚತುರ ಅನಂತ್ನಾಗ್ ಅವರ ಜೊತೆಯಲ್ಲೂ ಸಹ ಮಾಲಾಶ್ರೀ ಅವರು ಅಭಿನಯ ಮಾಡಿದ ಸಿನಿಮಾಗಳು ಬರೀ ಮಾಲಾಶ್ರೀ ಎನ್ನುವ ಹೆಸರಿನಿಂದಲೇ ಬಾಕ್ಸ್ ಆಫೀಸ್ನಲ್ಲಿ ಗೆಲುವು ಸಾಧಿಸುತ್ತಿದ್ದವು. ಆಗ ಕೆಲವು ಜನ ನಿರ್ದೇಶಕರು, ನಿರ್ಮಾಪಕರು ವಿಷ್ಣುವರ್ಧನ್ ಮತ್ತು ಮಾಲಾಶ್ರೀ ಅವರನ್ನು ಜೋಡಿಯಾಗಿಟ್ಟುಕೊಂಡು ಒಂದು ಸಿನಿಮಾ ಮಾಡುವ ನಿರ್ಧಾರಕ್ಕೆ ಬರುತ್ತಾರೆ. ಆಗ ಒಬ್ಬ ನಿರ್ದೇಶಕರು ಮಾಲಾಶ್ರೀ ಅವರಿಗೆ, ನಿಮ್ಮ ಕಾಲ್ ಶೀಟ್ ಬೇಕಾಗಿದೆ, ನಾನು ಒಂದು ಚಿತ್ರವನ್ನು ಮಾಡುತ್ತಿದ್ದೇನೆ, ಅದರಲ್ಲಿ ನಿಮ್ಮ ಜೊತೆ ನಾಯಕರಾಗಿ ವಿಷ್ಣು ಸಾರ್ ಅವರನ್ನು ಹಾಕಿಕೊಳ್ಳುತ್ತಿದ್ದೇನೆ ಮೇಡಮ್ ಎಂದು ಹೇಳುತ್ತಾರೆ. ತಕ್ಷಣ ಮಾಲಾಶ್ರೀ ಅವರು ನಗುತ್ತಾ ಆ ನಿರ್ದೇಶಕರಿಗೆ ಹೇಳುತ್ತಾರೆ, ನೋಡಿ, ನನ್ನ ಜೊತೆ ಒಂದು ಮಂಗನನ್ನು ತಂದು ಹಾಕಿ ಸಿನಿಮಾ ಮಾಡಿದರೂ ಆ ಸಿನಿಮಾ ಸಕ್ಸಸ್ ಆಗುತ್ತದೆ ಎಂದು ಜಂಬದಿಂದ ಹೇಳಿಕೊಳ್ಳುತ್ತಾರೆ. ಈ ವಿಷಯ ಹೇಗೋ ಏನೋ ವಿಷ್ಣುವರ್ಧನ್ ಅವರ ಕಿವಿಗೆ ಬೀಳುತ್ತದೆ. ಮೊದಲೇ ವಿಷ್ಣುವರ್ಧನ್ ಅವರು ಸ್ವಾಭಿಮಾನಿ. ಅದರಲ್ಲೂ ಈ ವಿಷಯ ಅವರ ಕಿವಿಗೆ ಬಿದ್ದ ತಕ್ಷಣ, ನನ್ನ ಜೀವಮಾನ ಇರುವವರೆಗೂ ನನಗೆ ಯಾರೇ ಎಷ್ಟೇ ಮೊತ್ತದ ಹಣ ಕೊಟ್ಟರೂ ನನ್ನ ಅಭಿಮಾನಿಗಳ ಆಣೆ ಮಾಡಿ ಹೇಳುತ್ತಿರುವೆ, ನಾನು ಯಾವುದೇ ಕಾರಣಕ್ಕೂ ಅವಳ ಜೊತೆ ನಾನು ಯಾವುದೇ ಸಿನಿಮಾದಲ್ಲೂ ನಟಿಸೋದಿಲ್ಲ ಎಂದು ಒಂದು ಕ್ಷಣವನ್ನು ಯೋಚನೆ ಮಾಡದೆ ಹೇಳಿಬಿಟ್ಟರು. ಅಂದಿನಿಂದ ಅವರು ಸಾಯುವವರೆಗೂ ಅವರು ಕೊಟ್ಟ ಮಾತಿನಂತೆ ಮಾಲಾಶ್ರೀ ಅವರ ಜೊತೆಯಲ್ಲಿ ಸಾಹಸಸಿಂಹ ಯಾವುದೇ ಸಿನಿಮಾದಲ್ಲೂ ನಟಿಸಲಿಲ್ಲ. ಇದು ಅಚ್ಚರಿಯ ವಿಷಯವಾದರೂ ಸತ್ಯ. ಸಿಂಹಕ್ಕೆ ಸಿಂಹನೇ ಸಾಟಿ ಎನ್ನುವಂತೆ ನಮ್ಮ ವಿಷ್ಣುವರ್ಧನ್ ಇಂದಿಗೂ ಎಂದೆಂದಿಗೂ ಅಮರ. ಕ್ರಿಕೆಟ್ ಮತ್ತು ಸಿನಿಮಾಗಳ ಸ್ವಾರಸ್ಯಕರ ಸುದ್ದಿಗಳಿಗಾಗಿ ನಮ್ಮ ಸಾಯಿ ಸತೀಶ್ ಸ್ಟುಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.